2013ರಲ್ಲಿ ಏನು SC/TSP ಮಾಡಿದ್ರು ಕಾನೂನನ್ನು, ಅದರ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಅಲೋಕೇಶನ್ ಆಗಬೇಕು. 4,35,40,000 ಕೋಟಿ ಬಡ್ಜೆಟ್ ಆಗುತ್ತೆ. ಪ್ಲ್ಯಾನ್ ಸೈಜು 2 ಲಕ್ಷ ಕೋಟಿ. ಅದರಲ್ಲಿ 7% ಅಂತಂದರೆ ಸುಮಾರು 14,000 ಕೋಟಿ STಗೆ ಬರಬೇಕು. SCಗೆ 17% ಅಂದರೆ 35,000 ಕೋಟಿ ಬರಬೇಕು. ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿವರೆಗೂ ಸಹ SC/TSP ಹಣನ ಗ್ಯಾರಂಟೀಸ್ಗೆ ಬಳಸಿದರೆ ನಂದು ಅಬ್ಜೆಕ್ಷನ್ ಅಲ್ಲ. ಆದರೆ ಇನ್ನು ಮುಂದೇನಾದರೂ ಈ ವರ್ಗದ ಜನರ ಅಭಿವೃದ್ಧಿಗೋಸ್ಕರ ಬಳಸುವಂಥ ಕೆಲಸ ಆಗಬೇಕು. ಈಗ ನೋಡಿ, ಯಾರಿಗೂ ಟ್ರ್ಯಾಕ್ಟರ್ ಸಿಗ್ತಾ ಇಲ್ಲ, ಟಿಲ್ಲರ್ ಸಿಗ್ತಾ ಇಲ್ಲ, ಟ್ಯಾಕ್ಸಿ ಅಥವಾ ಕಾರ್ ಸಿಗ್ತಾ ಇಲ್ಲ, ಜಮೀನು ಸಿಗ್ತಾ ಇಲ್ಲ, ವಿದೇಶಕ್ಕೆ ಹೋಗುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಹೀಗೆ ಎಲ್ಲವನ್ನೂ ಸಹ ತೊಂದರೆ ಆಗ್ತಾ ಇದೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು ನಮ್ಮ ಬದುಕಿನ ಮೇಲೆ SC, ST ಮತ್ತು OBCಯ ಜನರ ಬದುಕಿನ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ಇವತ್ತು ಚೆಲ್ಲಾಟ ಆಡ್ತಾ ಇದ್ದಾರೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇವರು ನಮ್ಮ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥದ್ದು ಇವತ್ತು ಒಂದು ರೀತಿ ಸಮಾಧಿ ಮಾಡುವಂಥ ಸ್ಥಿತಿಗೆ ನಿರ್ಮಾಣವಾಗಿದೆ. ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ದಯಮಾಡಿ ಇಮಿಡಿಯೇಟ್ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಆಲ್ ಪಾರ್ಟಿ ಡೆಲಿಗೇಷನನ್ನು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಬೇಕು.